ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಅಡಿಕೆ ಗಿಡಗಳಿಗೆ ಯಾವ ರೀತಿಯಾಗಿ ಬುಡವನ್ನು ಮಾಡ್ತೇವೆ ಅಂಥೇಳಿ ತೋರಿಸ್ಕೊಡ್ತೇನೆ. ಈ ರೀತಿಯಾಗಿ ಅಂದರೆ ಮರದ ಅರ್ಧ ಭಾಗಕ್ಕೆ ನಾವು ಬುಡವನ್ನು ಮಾಡಿದ್ದೇವೆ. ಯಾಕೆಂದರೆ ಒಂದು ಸೈಡ್ ಕಾಲಿಗೆ ಬಂದಿರುತ್ತೆ, ಆದ ಕಾರಣ ಅರ್ಧವನ್ನೇ ಮಾಡಿದ್ದೇವೆ. ಇನ್ನೊಂದಂದರೆ ಪೂರ್ತಿಯಾಗೂ ಮಾಡ್ತೇವೆ, ಆದರೆ ಇದನ್ನು ಪ್ರತಿ ವರ್ಷವೂ ಮಾಡಬಾರ್ದು. ಗಾಳಿ ಮಳೆಗೆ ಇವಕ್ಕೆ ಮರ ಬಿದ್ದು ಬಿಡ್ತದೆ ಅಂತ, ಭೂಮಿ ಸಡಿಲಾಗಿಬಿಡ್ತದೆ, ಮರ ಬೀಳ್ತದೆ ಅನ್ನೋ ಕಾರಣಕ್ಕೆ ಮಾಡೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ಅರ್ಧವನ್ನು ಮಾಡ್ತೇವೆ. ಈ ವರ್ಷ ಅರ್ಧ ಮಾಡಿ ಗೊಬ್ಬರ ಕೊಟ್ಟರೆ ಮುಂದಿನ ವರ್ಷ ಇನ್ನೂ ಉಳಿದ ಅರ್ಧ ಭಾಗವನ್ನು ಮಾಡ್ತೇವೆ. ಅದಕ್ಕೆ ಅವಕಾಶ ಇಲ್ಲ ಅಂತ ಆದರೆ, ಯಾಕೆ ಅವಕಾಶ ಇರೋದಿಲ್ಲ, ಸೈಡ್ ಕಾಲಿಗೆ ಬಂದಿರುತ್ತೆ, ಆದ ಕಾರಣ ಪೂರ್ತಿಯಾಗಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅಂಥ ಸಮಯದಲ್ಲಿ ಅರ್ಧವನ್ನೇ ಮಾಡ್ತೇವೆ. ಈ ರೀತಿಯಾಗಿ ಬುಡವನ್ನು ಮಾಡೋದರಿಂದ ಅಡಿಕೆ ಗಿಡದ ಬೇರುಗಳು ತಮ್ಮ ಉಸಿರಾಟಕ್ಕೆ ಸುಲಭವಾಗಿ ಉಸಿರಾಡಲು ಅನುಕೂಲಕರವಾಗುತ್ತದೆ. ಇಲ್ಲವೆಂದಾದರೆ ಮಣ್ಣು ಬಿಗಿ ಹಿಡಿದು ಆಹಾರವನ್ನು ತೆಗೆದುಕೊಳ್ಳುವುದು ಕಷ್ಟವಾಗುತ್ತದೆ. ಆದ ಕಾರಣ ನಾವು ಪ್ರತಿ ವರ್ಷವೂ ಈ ರೀತಿಯಾಗಿ ಬುಡವನ್ನು ಮಾಡಿ ನಂತರ ಅದಕ್ಕೆ ಬೇಕಾದ ಗೊಬ್ಬರವನ್ನು ಹಾಕಿ ಮುಚ್ಚುತ್ತೇವೆ. ಪ್ರತಿ ವರ್ಷ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ಇದನ್ನು ಮಾಡದೆಯೂ ಅನುಭವವಾಗಿದೆ. ಇಳುವರಿಯಲ್ಲಿ ತುಂಬ ಕಡಿಮೆ ಬರ್ತದೆ. ಆದ ಕಾರಣ ಈಗ ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ದೇವೆ. ಮಳೆಗಾಲ ಮುಗಿದು ಚಳಿಗಾಲದ ಮಧ್ಯ ಹಂತ ಅಂದರೆ ಈ ಬೆಳೆಯನ್ನು ಕೊಯ್ದಾಗಿರಬೇಕು, ಅಡಿಕೆಯನ್ನು ಕೊಯ್ದಾಗಿರಬೇಕು. ನಂತರ ಈ ರೀತಿಯಾಗಿ ಅಡಿಕೆಗೆ ಬುಡವನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಬುಡ ಮಾಡಿಕೊಟ್ರೆ ಗಿಡದ ಬೆಳವಣಿಗೆಯೂ ಉತ್ತಮವಾಗಿ ಆಗುತ್ತೆ ಮತ್ತು ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ನೋಡಿ, ಇದು ನಿಮಗೆಲ್ಲ ಅನುಭವ ಇರಬೇಕು. ಆದರೂ ಯಾರೋ ಒಬ್ಬರು ಇದರಿಂದ ಪ್ರಯೋಜನ ಪಡೆದರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋ ವಿಚಾರದಲ್ಲಿ ಇದನ್ನು ಮಾಡಿದ್ದೇನೆ. ನೋಡಿ ಹೇಳಿ.